ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬ ಮುಖ್ಯವಾದ ಮಾಹಿತಿ ಇದರಲ್ಲಿದೆ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ, ಮೌನಿ ಅಮಾವಾಸ್ಯೆ ದಿನ ಯಾವೆಲ್ಲ ರಾಶಿಗಳಿಗೆ ಶುಭ ಫಲಗಳಿದೆ ಅಂತ ನೋಡೋಣ. ಇವತ್ತು ಮೌನಿ ಅಮಾವಾಸ್ಯೆ ಇದೆ. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಜನವರಿ 18 ಶಕ್ತಿಯುತವಾದಂತಹ ಭಯಂಕರವಾಗಿರುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಅಂದರೆ ಇವತ್ತು ಅಮಾವಾಸ್ಯೆ ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಶಕ್ತಿ ಮತ್ತು ಧೈರ್ಯವನ್ನು ತುಂಬುತ್ತದೆ. ಈ ಮೌನಿ ಅಮಾವಾಸ್ಯೆಯಿಂದ ಈ ರಾಶಿಯವರ ಬಾಳು ಬಂಗಾರವಾಗುತ್ತದೆ. ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು, ಮನೆ ಬಾಗಿಲಿಗೆ ಅದೃಷ್ಟ, ಹಣದ ಸುರಿಮಳೆ ಸುರಿಯುವಂತಹ ವಿಶೇಷವಾಗಿರುವಂತಹ ಅದೃಷ್ಟವಂತ ಈ ಒಂದು ಅಮಾವಾಸ್ಯೆ ಈ ರಾಶಿಯವರ ಬಾಳನ್ನು ಬೆಳಕು ಮಾಡುತ್ತೆ. ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಥವಾ ಅವಾರಾತ್ರಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈಗ ಮಾಘ ಮಾಸದ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಈ ಅಮಾವಾಸ್ಯೆ ಪ್ರಭಾವದಿಂದ ಈ ರಾಶಿಯವರಿಗೆ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದೆ. ಇನ್ನು ಮುಂದೆ ಕಷ್ಟ ಅನ್ನೋದು ಬರೋದಿಲ್ಲ. ಕಾಲಿಟ್ಟ ಕಡೆಯೆಲ್ಲ ಯಶಸ್ಸನ್ನು ಕಾಣುತ್ತಾರೆ. ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚೆನ್ನಾಗಿ ಅಂದರೆ ಚಿನ್ನವಾಗುತ್ತೆ. ಬಾಳು ಬಂಗಾರವಾಗುವಂಥ ಸಮಯ ಅಂತ ಅಂದರೆ ತಪ್ಪಾಗೋದಿಲ್ಲ. ಏಕೆಂದರೆ ಈ ಶಕ್ತಿಶಾಲಿ ಮೌನಿ ಅಮಾವಾಸ್ಯೆ ಅಷ್ಟೊಂದು ಅದೃಷ್ಟವನ್ನು ತಂದುಕೊಡುತ್ತದೆ. ಮೌನಿ ಅಮಾವಾಸ್ಯೆ ದಿನ ಅಂದರೆ ಚಂದ್ರ ಗುರುಗಳ ವಿಶೇಷವಾದ ಸ್ಥಾನದಿಂದ ರಾಜಯೋಗಗಳು ರೂಪುಗೊಳ್ಳುತ್ತದೆ. ಈ ರಾಶಿಯವರು ರಾಜರಂತೆ ಜೀವನವನ್ನು ನಡೆಸುತ್ತಾರೆ. ಈ ಯೋಗವು ಅದೃಷ್ಟ ಮತ್ತು ಧನಲಾಭ ಹಾಗೂ ಗೌರವ, ಮಾನಸಿಕ ಶಾಂತಿ, ಜೀವನದಲ್ಲಿ ಉನ್ನತವಾದ ಒಂದು ಶಿಕ್ಷಣ, ಎಲ್ಲ ರೀತಿಯ ಧೈರ್ಯ, ಶಕ್ತಿಯನ್ನು ನೀಡುತ್ತೆ ಅಂತ ಹೇಳಿದರೆ ಯಾವುದೇ ಅನುಮಾನ ಇಲ್ಲ. ಜನವರಿ 18ರಂದು ಈ ಯೋಗದಿಂದಾಗಿ ವಿಶೇಷವಾದ ಫಲವನ್ನು ಪಡೆಯುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಯಾವ ಒಂದು ಸಣ್ಣ ಪುಟ್ಟ ಪರಿಹಾರವನ್ನು ಕೂಡ ಮಾಡಬೇಕು, ಯಾವ ರೀತಿ ಲಾಭವನ್ನು ಕಂಡುಕೊಳ್ಳಬೇಕು ಎಂಬ ಎಲ್ಲ ವಿಶೇಷ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹೌದು, ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಮಹಾಶಿವ ಹಾಗೂ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹದಿಂದಾಗಿ ಕುಬೇರ ಯೋಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ನಿಮ್ಮ ಕುಟುಂಬದವರ ಮೇಲೆ ಸದಾ ಇರುವಂಥ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಬರಮಾಡಿಕೊಳ್ಳುವಂಥ ಶಕ್ತಿಯುತವಾದ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ. ಈ ದಿನದಿಂದ ಸಂಭವಿಸುವಂತಹ ಒಂದು ಅಪರೂಪವಾದ ಯೋಗವು ಈ ರಾಶಿಯವರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಹೌದು ಸ್ನೇಹಿತರೆ, ಹಣ, ಗೌರವ, ಸ್ಥಾನಮಾನ, ಅದೃಷ್ಟ ಎಲ್ಲವೂ ಕೂಡ ಒಂದೇ ಸಮಯದಲ್ಲಿ ಬಂದು ಇವರ ಕೈ ಸೇರುತ್ತೆ ಎಂದು ಜ್ಯೋತಿಷ್ಯದ ಪ್ರಕಾರ ತಿಳಿಸಲಾಗಿದೆ. ಹಾಗಾಗಿ ಇವತ್ತಿನ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾವು ತಿಳಿಸುವಂಥ ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಐಶ್ವರ್ಯವನ್ನು ತಂದುಕೊಡುತ್ತೆ. ಆರೋಗ್ಯ, ಸಂಪತ್ತು ಎಲ್ಲವೂ ಕೂಡ ಅಭಿವೃದ್ಧಿಯಾಗುತ್ತೆ. ಈ ಸಮಯ ರಾಶಿಯವರಿಗೆ ತುಂಬ ಮುಖ್ಯ. ಯಾಕಂದರೆ ಈ ಮೌನಿ ಅಮಾವಾಸ್ಯೆ ಅಂದರೆ ಈ ಮೌನಕ್ಕೆ ಇರುವಂಥ ವಿಶೇಷವಾದ ಶಕ್ತಿಯನ್ನು ಎಲ್ಲರಿಗೂ ಕೂಡ ತಿಳಿಸುವಂಥ ಮಹಾ ಅಪರೂಪವಾಗಿರುವಂಥ ಯೋಗಗಳಲ್ಲಿ ಒಂದಾಗಿದೆ. ಈ ಮೌನಿ ಅಮಾವಾಸ್ಯೆ ದಿನ ಪಿತೃಗಳಿಗೆ ದರ್ಪಣ ನೀಡೋದು, ನದಿಗಳಲ್ಲಿ ಸ್ನಾನ ಮಾಡೋದು, ದಾನ ಧರ್ಮ ಮಾಡೋದು ಖಂಡಿತವಾಗಿ ನಿಮಗೆ ಯಶಸ್ಸು, ಕೀರ್ತಿ ಲಭಿಸುವಂತೆ ಮಾಡ್ತಾ ಹೋಗುತ್ತೆ. ಗುರುಚಂದ್ರರ ವಿಶೇಷವಾದ ಕೃಪೆ ಈ ದಿನದಿಂದಾಗಿ ಗುರುಗ್ರಹ, ಚಂದ್ರಗ್ರಹ ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ಗಜಕೇಸರಿ ಯೋಗ ನಿರ್ಮಾಣವಾಗುತ್ತಿದೆ. ಈ ಯೋಗ ಬಂದರೆ ವ್ಯಕ್ತಿ ಬಡತನದಿಂದ ಹೊರಬರ್ತಾನೆ, ಸಮಾಜದಲ್ಲಿ ಗೌರವ ಸಿಗುತ್ತೆ, ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುತ್ತಾರೆ, ಜೀವನದಲ್ಲಿ ದೊಡ್ಡ ಏಳಿಗೆಯನ್ನು ಕಾಣುತ್ತಾರೆ. ಹಾಗಾದರೆ ಈ ರಾಶಿಯವರು ಯಾವುದು ಅಂತ ನೋಡೋದಾದರೆ ಮೊದಲನೆಯ ರಾಶಿ ಬಂದು ಅದೃಷ್ಟ ರಾಶಿ ಬಂದು ವೃಶ್ಚಿಕ ರಾಶಿ. ಈ ರಾಶಿಯವರ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ತೊಂದರೆ, ಕೆಟ್ಟ ಆಲೋಚನೆಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಮನೆಯಲ್ಲಿ ಜಗಳ, ಕದ್ದನ ಯಾವುದೇ ರೀತಿಯ ವೈಮನಸ್ಸಿದ್ರೂ ಕೂಡ ದೂರವಾಗುತ್ತೆ. ಒಟ್ಟಾರೆಯಾಗಿ ಇವರು ಪ್ರೀತಿಯಿಂದ ಜೀವನವನ್ನು ನಡೆಸುತ್ತಾರೆ. ಎಲ್ಲ ಕಷ್ಟಗಳಿಂದ ಸಂಪೂರ್ಣ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ. ಈ ರಾಶಿಯವರಿಗೆ ಗಜಕೇಸರಿ ಯೋಗದಿಂದಾಗಿ ಭಯಂಕರವಾಗಿರುವಂಥ ಅದೃಷ್ಟ ಒಲಿದು ಬರುತ್ತೆ. ಈ ದುರಾದೃಷ್ಟವನ್ನು ದೂರ ಮಾಡುತ್ತೆ. ಈ ರಾಶಿಯವರಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ, ತಾಳ್ಮೆ, ತಾಕತ್ತನ್ನು ನೀಡುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಈ ಜನವರಿ 18 ಅಂದರೆ ಇಂದು ಮೌನಿ ಅಮಾವಾಸ್ಯೆಯ ದಿನ ಜೀವನದಲ್ಲಿ ಹಬ್ಬದ
ಅಂದರೆ ಹಬ್ಬ ರೂಪವಾದ ಬದಲಾವಣೆಯನ್ನು ತಂದುಕೊಡುತ್ತೆ. ಈ ದಿನ ಚಂದ್ರ ಮತ್ತು ಗುರುವಿನ ಸಂಯೋಜನೆ ನಿಮ್ಮ ಜೀವನದಲ್ಲಿ ಗಜಕೇಸರಿ ರಾಜಯೋಗವನ್ನು ನಿರ್ಮಾಣ ಮಾಡುತ್ತೆ. ಇದು ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವಂತೆ ಮಾಡುತ್ತೆ. ನಿಮ್ಮ ರಾಶಿ ಚಕ್ರ ಅಂದರೆ ಶಕ್ತಿಯನ್ನು ನಿಮಗೆ ತಿಳಿಸುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಹಲವಾರು ತಿಂಗಳವರೆಗೂ ಕೂಡ ಮಾನಸಿಕ ಒತ್ತಡ ದೂರವಾಗುತ್ತೆ. ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ತಂದುಕೊಳ್ಳುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಅಮಾವಾಸ್ಯೆಯ ಪ್ರಭಾವ ಮಾನಸಿಕವಾದ ಒತ್ತಡ ಅಡಚಣೆಗಳು ದೂರವಾಗುತ್ತೆ. ವೃತ್ತಿ ಮತ್ತು ಸ್ಥಗಿತಗೊಂಡ ಎಲ್ಲ ಕೆಲಸಗಳು ಅಮಾವಾಸ್ಯೆಯ ನಂತರ ನಿಧಾನವಾಗಿ ಚಲಿಸೋಕೆ ಪ್ರಾರಂಭವಾಗುತ್ತೆ. ಎಲ್ಲ ಕೆಲಸದಲ್ಲೂ ಲಾಭ, ಯಶಸ್ಸು, ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಜವಾಬ್ದಾರಿ ಅಥವಾ ಪದವಿ ಎಲ್ಲ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹಳೆಯ ಸಾಲಗಳನ್ನು ತೀರಿಸಲು ಅವಕಾಶ ಸಿಗುತ್ತಾ ಹೋಗುತ್ತೆ. ಹೊಸ ಒಪ್ಪಂದಗಳು, ದೊಡ್ಡ ದೊಡ್ಡ ಡೀಲ್ಗಳು ಈ ಅವಧಿಯಲ್ಲಿ ಕೈಗೆ ಬರೋದ್ರಿಂದ ನೀವು ಖಂಡಿತವಾಗಿ ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ತೀರಾ. ಕುಟುಂಬದಲ್ಲಿ ಗೌರವವನ್ನು ಪಡ್ಕೊಳ್ತಾ ಹೋಗ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿ ಬದಲಾಗುತ್ತೆ. ಕಷ್ಟಗಳಿಲ್ಲದೆ, ಸಾಲಗಳಿಲ್ಲದೆ ನೆಮ್ಮದಿಯ ಒಂದು ಪರಿವರ್ತನೆಯನ್ನು ಪಡ್ಕೋತೀರಾ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರವರು ಈ ದಿನ ಮಾಡಬೇಕಾದಂಥ ವಿಶೇಷವಾದ ಪರಿಹಾರ ಅಂದರೆ ಮಹಾಶಿವನಿಗೆ 108 ಬಾರಿ ಬಿಲ್ವಪತ್ರೆಯಿಂದ ಜಪವನ್ನು ಮಾಡಬೇಕು. ಓಂ ನಮಃ ಶಿವಾಯ ಅಂತ. ಇದು ಇವರಿಗೆ ಖಂಡಿತವಾಗಿ ಜೀವನದಲ್ಲಿ ಇರ್ತಕ್ಕಂಥ ಬಡತನ, ರೋಗ, ಯಾವುದೇ ಆರೋಗ್ಯ ಸಮಸ್ಯೆಗಳು ಎಲ್ಲವನ್ನು ದೂರ ಮಾಡಿ ಶಕ್ತಿ, ಧೈರ್ಯ ಮತ್ತು ಜೀವನದಲ್ಲಿ ವಿಶೇಷವಾದ ಹೊಸ ದಿಕ್ಕನ್ನು ಕೊಡುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಇದು ರಾಜಯೋಗಕ್ಕೆ ದಾರಿ ಮಾಡಿಕೊಡುವಂಥ ವಿಶೇಷವಾದ ಅಮಾವಾಸ್ಯೆ ಅಂದರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಕಷ್ಟಗಳೇ ಇರೋದಿಲ್ಲ. ನೆಮ್ಮದಿಯ ಜೀವನ, ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ, ಆನಂದವಾಗಿ ಜೀವನವನ್ನು ನಡೆಸುತ್ತೀರಾ ಸ್ನೇಹಿತರೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮೌನಿ ಅಮಾವಾಸ್ಯೆ ಹೊಸ ಬೆಳಕನ್ನು ತರುತ್ತೆ. ಈ ದಿನ ನಿರ್ಮಾಣವಾಗುವಂಥ ವಿಶೇಷವಾದ ಯೋಗಗಳಿಂದ ಹಣಕಾಸಿನ ಅಭಿವೃದ್ಧಿ, ಸ್ಥಿರತೆ, ಭದ್ರತೆ ನೀವು ಪಡೆದುಕೊಳ್ಳುತ್ತೀರಾ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೈಗೆ ಬರ್ತಾ ಇರದೇ ಇರೋದು ಹಣ ಈಗ ಕೈಯಲ್ಲಿ ಬರುತ್ತೆ ಮತ್ತು ಹಣ ನಿಲ್ಲೋಕೆ ಸಾಧ್ಯವಾಗುತ್ತೆ. ಉಳಿತಾಯದ ಕಡೆಗೆ ಯೋಚನೆ ಮಾಡ್ತೀರಾ. ನಿಮ್ಮ ಸಮಯ ಸಂಪೂರ್ಣವಾಗಿ ಬದಲಾಗುತ್ತೆ. ಆಕಸ್ಮಿಕವಾಗಿ ಧನಲಾಭ, ಹಣಲಾಭ, ಭೂಮಿ ಸಂಬಂಧಿತ ಎಲ್ಲ ಕೆಲಸಗಳಲ್ಲಿ ಕೂಡ ವಿಶೇಷವಾಗಿ ಯಶಸ್ಸನ್ನು ಕಂಡುಕೊಳ್ತೀರಾ. ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಆಶೀರ್ವಾದ ನಿಮಗೆ ಶಕ್ತಿಯನ್ನು ದಯಪಾಲಿಸುತ್ತೆ. ಉದ್ಯೋಗ ಇಲ್ಲದೆ ಇರುವಂಥವರಿಗೆ ಉತ್ತಮವಾದ ನೌಕರಿ ಸಿಗ್ತಾ ಹೋಗುತ್ತೆ. ಹುದ್ದೆಗೆ ಹೊಸ ಅವಕಾಶಗಳು ಬರಬಹುದು. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಈ ರಾಶಿ ಚಕ್ರದವರು ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿಯ ಮುಂದೆ ವಿಶೇಷವಾಗಿ ತುಪ್ಪದ ದೀಪವನ್ನು ಬೆಳಗಿಸೋದ್ರಿಂದ ಕಷ್ಟಗಳು ದೂರವಾಗುತ್ತೆ. ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಶ್ರೀಮಂತಿಕೆ ಬಾಗಿಲು ತೆರೆಯುವಂಥ ಸಮಯ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ನೀವು ಅಂದುಕೊಂಡಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮಗೆ ದೇವರ ಸಂಪೂರ್ಣವಾದ ಅನುಗ್ರಹ ಈ ಒಂದು ಅಮಾವಾಸ್ಯೆಯ ಪ್ರಭಾವದಿಂದ ಕಾಲಿಟ್ಟ ಕಡೆ ಎಲ್ಲ ಯಶಸ್ಸನ್ನು ಕಾಣ್ತೀರಾ. ಅಷ್ಟೊಂದು ಲಾಭವನ್ನು ಗಳಿಸಿಕೊಳ್ತೀರಾ. ಹೊಸ ಕೆಲಸ, ನೌಕರಿ ಸಿಗುವ ಸಾಧ್ಯತೆ, ನೀವು ಅಂದುಕೊಂಡಂತೆ ಶಕ್ತಿಶಾಲಿ ದಿನಗಳು ಪ್ರಾರಂಭವಾಗುತ್ತೆ. ಈ ರಾಶಿಯವರ ಕನಸು ಸಂಪೂರ್ಣ ನನಸಾಗುತ್ತೆ. ನಿಮ್ಮ ಬುದ್ಧಿಶಕ್ತಿ, ವಾಕ್ಚಾತುರ್ಯ, ನಿರ್ಧಾರವನ್ನು ಸದಾ ಹೆಚ್ಚು ತೆಗೆದುಕೊಳ್ಳುತ್ತೆ. ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಸಮಯ ಪ್ರತಿಯೊಂದು ನಿರ್ಧಾರವೂ ಕೂಡ ಸರಿಯಾದ ದಿಕ್ಕಿನಲ್ಲಿ ಸಾಗೋದ್ರಿಂದ ಉದ್ಯೋಗದಲ್ಲಿ ಇರುವಂಥವರಿಗೆ ಹೊಸ ಹೊಸ ಅವಕಾಶಗಳು ಸಿಗಬಹುದು. ವಿದೇಶಿ ಸಂಪರ್ಕ ಸಿಗುವ ಸಾಧ್ಯತೆ ಇದೆ. ಆನ್ಲೈನ್ ಕೆಲಸಗಳಿಂದ ಲಾಭ ದೊರೆಯುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದೆ ವಿದ್ಯಾರ್ಥಿಗಳು ಉತ್ತಮವಾಗಿರುವಂಥ ಕುಟುಂಬ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿ ತುಂಬಿರುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇಷ್ಟೇ ಲಾಭವನ್ನು ಬರಮಾಡಿಕೊಳ್ಳುವಂಥ ಈ ರಾಶಿಯವರು ಅಮಾವಾಸ್ಯೆ ದಿನ ವಿಷ್ಣು ಸಹಸ್ರನಾಮ ಮತ್ತು ಕನಕದಾಸ ಸ್ತೋತ್ರವನ್ನು ಪಠಿಸುವುದರಿಂದ ಮನೆಯಲ್ಲಿ ಬಡತನ ದೂರವಾಗುತ್ತೆ. ಸಾಧ್ಯವಾದಷ್ಟು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಪೂಜೆಯನ್ನು ಮಾಡಿ ಮತ್ತು ಧ್ಯಾನವನ್ನು ಮಾಡಿ ಬರೋದ್ರಿಂದ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳು ಪರಿಹಾರವಾಗುತ್ತೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ಸಮಯದಲ್ಲಿ ಬಹಳಷ್ಟು ಲಾಭ. ಆದಷ್ಟು ಅಂದರೆ ನಿಮ್ಮ ಜೀವನ ಕಷ್ಟಗಳಿಂದ ಪರಿಹಾರ ಮತ್ತು ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದುತ್ತಾರೆ. ಈ ರೀತಿಯಲ್ಲಿ ಕಷ್ಟಗಳಿಂದ ಹೊರ ಬರ್ತಾರೆ. ಶತ್ರುಗಳ ಕಾಟ ಇನ್ನು ಮುಂದೆ ನಿವಾರಣೆ ಆಗುತ್ತೆ. ಲಾಭವನ್ನು ಕಂಡುಕೊಳ್ತೀರಾ. ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಅಪ್ರತಿಮವಾದ ಯಶಸ್ಸು, ಜಯ ನಿಮ್ಮನ್ನು ಕಾಪಾಡುತ್ತೆ. ಇನ್ನು ಈ ರಾಶಿ ಚಕ್ರದವರು ಯಾವುದೇ ಒಂದು ಕೆಲಸ ಪ್ರಯತ್ನ ಮಾಡಬೇಕಾದ್ರೂ ಕೂಡ ಪ್ರಯಾಣದಲ್ಲೂ ನೀವು ಎಲ್ಲವನ್ನು ಶುಭವಾಗಿ ಮಾಡಿಕೊಳ್ಳಬೇಕಂದ್ರೆ ಮನೆಯಿಂದ ಹೊರಡುವಾಗ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಬಂದಂಥ ಸಮಸ್ಯೆಗಳು ಗುರು ಮತ್ತು ಚಂದ್ರನ ಸಂಪೂರ್ಣವಾದ ಅನುಗ್ರಹದಿಂದ ದೂರ ಮಾಡ್ಕೊಳ್ತಾರೆ. ಈ ಅಮಾವಾಸ್ಯೆ ಇವರಿಗೆ ಬಹಳಷ್ಟು ಶಕ್ತಿ, ಲಾಭ ಮತ್ತು ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಈ ಅಮಾವಾಸ್ಯೆ ನಂತರ ಈ ರಾಶಿಯವರು ಖಂಡಿತವಾಗಿ ವಿಶೇಷ ಸಮಯವನ್ನು ಬರಮಾಡಿಕೊಳ್ತೀರಾ. ಎಲ್ಲ ರೀತಿಯ ಲಾಭವನ್ನು
ಕಂಡುಕೊಳ್ತೀರಾ. ಇಷ್ಟೇ ಅಲ್ಲ ಸ್ನೇಹಿತರೆ, ಗರ್ಭಿಣಿಯ ಸ್ತ್ರೀಯರು ಅಮಾವಾಸ್ಯೆ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೊರಗಡೆ ಎಲ್ಲೂ ಜಾಸ್ತಿ ಓಡಾಡಬೇಡಿ. ಎಲ್ಲೂ ಎಡವಿ ಬೀಳೋದು, ಏನೇ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರೋದು ಇರುತ್ತೆ. ಹಾಗಾಗಿ ಸ್ವಲ್ಪ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರವಾಗಿರಿ ಅಮಾವಾಸ್ಯೆ ದಿನ ಅಂತ ಹೇಳ್ತಾ, ನಿಮ್ಮ ಊಟದಲ್ಲಾಗಿರ್ಬೋದು, ವಿಶೇಷವಾಗಿ ಊಟ ಸೇವಿಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಸೇವಿಸಿ. ಆರೋಗ್ಯ ಸಮಸ್ಯೆ ಕೂಡ ಬರ್ಬೋದು. ಏನು ತೊಂದರೆ ಆಗಬಾರ್ದು ಇವತ್ತು ಅಂದರೆ ಸ್ವಲ್ಪ ಎಚ್ಚರದಿಂದ ಇರಿ ಗರ್ಭಿಣಿ ಸ್ತ್ರೀಯರು. ಮುಖ್ಯ ಗಣೇಶನಿಗೆ ದರ್ಬೆಯನ್ನು ಅರ್ಪಿಸಿ. ನಿಮ್ಮ ಜೀವನದಲ್ಲಿ ಅಡ್ಡಿಯಾಗಿದೆ ಎಲ್ಲ ತೊಂದರೆ ದೂರವಾಗುತ್ತೆ. ನಿಮ್ಮ ಪ್ರಮುಖವಾದ ಯಶಸ್ಸಿನ ಘಟ್ಟವನ್ನು ತಲುಪುತ್ತೀರಾ. ಸಣ್ಣ ಪುಟ್ಟ ಪರಿಹಾರ ಈ ಜೀವನದ ದಿಕ್ಕನ್ನು ಹೊಸ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತೆ, ಸಹಾಯ ಮಾಡುತ್ತೆ. 7 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ, ಮೌನಿ ಅಮಾವಾಸ್ಯೆಯ ದಿನ ಈ 5 ರಾಶಿಯವರಿಗೆ ಗಜಕೇಸರಿ ರಾಜಯೋಗ ಬರ್ತಾ ಇದೆ. ಈ ರಾಜಯೋಗ ಪಡ್ಕೋಬೇಕು ಅಂದರೆ ಈ ಸಣ್ಣ ಪುಟ್ಟ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಿಂದ ಹೊರ ಬರ್ತೀರಾ ಸ್ನೇಹಿತರೆ. ನಿಮ್ಮ ಈ ರಾಶಿ ಚಕ್ರದಲ್ಲಿ ನಿಮ್ಮ ರಾಶಿ ಚಕ್ರ ಇದ್ದರೂ ಇಲ್ಲದಿದ್ದರೂ ನೀವು ಆ ಶಿವನನ್ನು ಧ್ಯಾನಿಸಿ ಓಂ ನಮಃ ಶಿವಾಯ ಅಂತ ಜಪವನ್ನು ಮಾಡಿ. ಸಾಧ್ಯವಾದಷ್ಟು ಇವತ್ತು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಈ ಮೌನಿ ಅಮಾವಾಸ್ಯೆ ಎಂದು ಒಳ್ಳೆಯ ಶುಭ ಫಲಗಳನ್ನು ಈ ಅಮಾವಾಸ್ಯೆ ನಂತರ ಕೂಡ ಎಲ್ಲರೂ ಪಡಿತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಮತ್ತೆ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಿಮ್ಮ ರಾಶಿ ಚಕ್ರ ಇಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಪ್ರತಿಯೊಬ್ಬರ ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ.